ನನ್ನಿಂದ ಒಂದು 10 ಜನ ಬೆಳಿತಾರೆ ಅನ್ನೋದಾದ್ರೆ ನೀವು ಒಬ್ರೊಬ್ರು 10 ಜನ ಬೆಳೆಸಿ. ಆ 10 ಜನ 100, 1000, ಲಕ್ಷ, ಕೋಟಿಗಳಾಗಿ ಒಂದು ಸ್ವಲ್ಪ ದಿನ ಬಿಟ್ಟು ನೋಡಿ, ಇಡೀ ಪ್ರಪಂಚನೇ ನಮ್ಮ ಸ್ನೇಹಿತರಾಗಿರ್ತಾರೆ. ಕರ್ನಾಟಕ, ವೆಲ್ಕಮ್ ಟು ಒನ್ ಲಾಸ್ಟ್ ಪರ್ಸನಲ್ ವ್ಲಾಗ್. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀವಿ, ಇವತ್ತು ನಮ್ಮ ಜೈ ಹಿಂದ್ ಎ ಟೀಮ್ದು ಫೈನಲ್ಸ್ ಇದೆ. ಹಾಯ್ ಗಾಯ್ಸ್, ಹಾಯ್ 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 ಅಭಿಣ, ಆಲ್ ದ ಬೆಸ್ಟ್. ವಿಕಿ, ಆಲ್ ದ ಬೆಸ್ಟ್ ಬ್ರೋ. ಕ್ಲೆಮೆಂಟ್ ಅಂತ KPL ಪ್ಲೇಯರ್, ಸ್ಟಾರ್ ಪ್ಲೇಯರ್. ಹಾಯ್ ಬ್ರೋ, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಅಣ್ಣ, ಆಲ್ ದ ಬೆಸ್ಟ್ ಬ್ರೋ, ಆಲ್ ದ ಬೆಸ್ಟ್. ಯಾ ಹಾಯ್ ಬ್ರೋ, ಆಲ್ ದ ಬೆಸ್ಟ್. ಇವತ್ತು ಕೂಡ ಅದಕ್ಕಿಂತ ಚೆನ್ನಾಗಿ ಆಡಿ. ಈ ಟಾಸ್ ಅಪ್ಡೇಟ್ ಗೊತ್ತಿಲ್ಲ ನನಗೆ. We lost the toss. Okay. The toss and elected to bowl first. They won the toss. Actually opposite our Royals anta. They won the toss and choose to bowl first. All the best bro. All the best, all the best. So guys, this is our team, Jai Hind A team. ರಾಯಲ್ಸ್ ಮೇಲೆ ಇವತ್ತು ಫೈನಲ್ಸ್ ಮ್ಯಾಚ್ ನಡೀತಿದೆ. ಪಾರ್ಟ್ನರ್ಶಿಪ್ ತುಂಬಾ ಚೆನ್ನಾಗಿ ಬರ್ತಿದೆ. ಎಷ್ಟು ಬ್ರೋ ಪಾರ್ಟ್ನರ್ಶಿಪ್? 89-90. ಸ್ಕೋರ್ 183 ಇರ್ಬೋದಾ? ಎಷ್ಟು? 150. ಸೊ ಸ್ಕೋರ್ ಬಂದು 150. ಆ್ಯಕ್ಚುಲಿ ಅರ್ಲಿಯರ್ ತುಂಬ ಬೇಗ ವಿಕೆಟ್ಸ್ಗಳು ಬಿದ್ದಾಗಿತ್ತು, 100 ಒಳಗಡೆನೆ. ಎಷ್ಟು ಆಲ್ರೆಡಿ 150ನಾ? 150. ಸೊ ವೈಬ್ ಹೆಂಗಿದೆ ಅಂದರೆ, ನಾವು 3/4 ಗಂಟೆಯಿಂದ ಇದು ಒಂದೇ ಸ್ಪಾಟಲ್ಲಿ ಕೂತಿದ್ದೀವಿ, ಮತ್ತು ಅಲ್ಲಿ ಹಿಂದೆಗಡೆ ಕೂತಿರಲ್ಲ ಅದೇ ಸೇಮ್ ಸ್ಪಾಟಲ್ಲಿ ಕೂತಿದ್ದಾರೆ. ಸೊ ಎಲ್ಲರಿಗೂ ಏನು ಇನ್ಫಾರ್ಮೇಷನ್ ಅಂದರೆ, ನಮ್ಗಳಿಗೆ ಬಂದಿರು ಕೂತಿರೋ ಜಾಗದಲ್ಲೇ ಕೂತ್ಕೊಳ್ಳಿ, ತುಂಬ ಚೆನ್ನಾಗಿ ಬರ್ತಿದೆ ಅಂತ. ಆ್ಯಕ್ಚುಲಿ ನಿಮ್ಗೆ ಸ್ಕೋರ್ ತೋರಿಸ್ತೀನಿ ಬನ್ನಿ. ಇಲ್ಲಿ ಹಾಂ, ಸೊ ಇಲ್ಲಿ ಸ್ಕೋರ್ ನೋಡ್ತಾ ಇದ್ದೀರಾ, ಶೇನ್ ಅನ್ನೋರು ಈಗ ಜಸ್ಟ್ 50 ಹೊಡೆದ್ರು. ಸೊ ಟೋಟಲ್ 158 ಗೈಸ್. ಇಲ್ಲೇ ಐತೆ ನೋಡಿ, ಫಸ್ಟ್ ವಿಕೆಟ್ 23ಗೆ, ಸೆಕೆಂಡ್ ವಿಕೆಟ್ 35ಗೆ, ಮೂರನೇ ವಿಕೆಟ್ 42ಕ್ಕೆ, ಇನ್ನು 4ನೇ ವಿಕೆಟ್ 47, 5ನೇ ವಿಕೆಟ್ 62ಕ್ಕೆ. ಅದಾದಮೇಲೆ ನೋಡಿ, ಆಲ್ಮೋಸ್ಟ್ ವಿ ಆರ್ ಇಂಟು 100 ಪಾರ್ಟ್ನರ್ಶಿಪ್. ಇನ್ನು 4 ರನ್ ಬಂದೆ. ಸೊ ನೋಡ್ತಾ ಇದ್ದೀರಲ್ಲ, 41 overs, 158, 5 ವಿಕೆಟ್ಸ್, ಹತ್ರ ಇದ್ದೀವಿ 400 ಹಂಗೆ. ಸೊ ಈಗ ನಮ್ಮ ಟಾರ್ಗೆಟ್ ಬಂದು 180, ಆಲ್ಔಟ್ ಆಗಿದ್ದೀವಿ. 73 ನಾಟ್ ಔಟ್. ಆಲ್ ದ ಬೆಸ್ಟ್. ಚೆನ್ನಾಗಿ ಹೇಳ್ರಿ. ಆಲ್ ದ ಬೆಸ್ಟ್ ಅಣ್ಣ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಬ್ರೋ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. Thank you. ಆಲ್ ದ ಬೆಸ್ಟ್. Thank you. ಹಾಂ, ಆಲ್ ದ ಬೆಸ್ಟ್ ಸರ್. ಬ್ರೋ ಆಲ್ ದ ಬೆಸ್ಟ್. ಗುಡ್ ಸ್ಕೋರ್, ಕಾಂಪಿಟೇಟಿವ್ ಸ್ಕೋರ್. ಚೆನ್ನಾಗಿ ಚೇಸ್ ಮಾಡೋಕ್ಕೆ ನಾವು ಅವರು ಅಟೆಂಪ್ಟ್ ಮಾಡ್ತಾರೆ. ವಿ ಶುಡ್ ಬಿ ಸ್ಟ್ರಾಂಗ್. ಫಸ್ಟ್ 10 overs ವೆರಿ ಕ್ರೂಷಿಯಲ್. ವಿ ಹ್ಯಾವ್ ಟು ಕೀಪ್ ದೆಮ್ ಟೈಟ್. ಲೆಟ್ ದೆಮ್ ಗೋ ಫಾರ್ ಅನ್ವಾಂಟೆಡ್ ಶಾಟ್ಸ್, ಬಟ್ ವಿ ವಿಲ್ ಕೀಪ್ ದೆಮ್ ಟೈಟ್. ಮಸ್ಟ್ ವಿನ್, ವಿ ವಿಲ್ ವಿನ್. ಓಕೆ, ಕ್ಲೆಮೆಂಟ್ ವೆರಿ ಕ್ರೂಷಿಯಲ್. ಬಿ ಕೇರ್ಫುಲ್ ವಿತ್ ಯುವರ್ ಬೌಲಿಂಗ್ ಆಯಿತಾ. ಫಸ್ಟ್ 10 overs ವೆರಿ ಕ್ರೂಷಿಯಲ್. ಕಮಾನ್ ಬಾಯ್ಸ್. 180 ನಮ್ಮ ಬೌಲಿಂಗ್ ಲೈನಪ್ಗೆ ಎನಿ ಟೀಮ್, ಎನಿ ಗಿವನ್ ಡೇ ವುಡ್ ಹ್ಯಾವ್ ಅಕ್ಸೆಪ್ಟೆಡ್ ಡಿಫೆಂಡಿಂಗ್ 180. ಇಫ್ ಇಟ್ ಇಸ್ ಅಗೇನ್ಸ್ಟ್ ಚಾಂಪಿಯನ್ಶಿಪ್, ಆರ್ ಗೇಮ್ ಟು ಲೂಸ್. ವೆರಿ ಸಿಂಪಲ್. ನಮ್ಮ ಬೌಲಿಂಗ್ ತುಂಬ ಚೆನ್ನಾಗಿದೆ. ಬೇಸಿಕ್ಸ್ ಅಷ್ಟೇ, ಏನು ಟ್ರೈ ಮಾಡೋದು ಬೇಡ. ಫೀಲ್ಡಿಂಗ್ ಒಳಗಡೆಯಿಂದ ಬರಬೇಕು. ಗಾಯ್ಸ್, ಆ್ಯಕ್ಚುಲಿ ನಮ್ಮದು ಆಲ್ರೆಡಿ ಸುಮಾರು ಓವರ್ ಆಗಿದೆ, ವಿಕೆಟ್ಸ್ಗಳು ಬಿದ್ದು. ನಾವು ಆ್ಯಕ್ಚುಲಿ ಆ ಒಂದು ಡೈರೆಕ್ಷನಲ್ಲಿ ಅವಾಗಲೇ ಕೂತಿದ್ವಿ, ವಾಪಸ್ ಅಲ್ಲಿಗೆ ಹೋಗ್ತೀವಿ. ಹಾಂ,
ಅದೊಂದು ಲಕ್ ಫ್ಯಾಕ್ಟರ್ ಇರ್ಬೋದು ಅಂತ ಹೋಯ್ತಾ ಇದ್ದೀವಿ. ಲೆಟ್ಸ್ ಹೋಪ್ ಫಾರ್ ಅ ಬೆಸ್ಟ್. ನಾವು ಬಂದು ಕೂತ್ಕೊಂಡು ಲಕ್ಕಿ ಸ್ಪಾಟ್ಗೆ ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಸ್ಕೋರ್ ಬಂದು 125 for 6 ಆ್ಯಂಡ್ 31 overs ಅನ್ಕೋತೀನಿ. ಅಲ್ಲಿ ಸ್ಕೋರ್ ಕಾರ್ಡ್ ಇದೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಲ್ಲ 181 ಟಾರ್ಗೆಟು. ಫೈನಲಿ ಆ್ಯಕ್ಚುಲಿ ನಾನು ಅವಾಗಲೇ ನಿಮ್ಗೆ ಹೇಳಿದೆ ನೋಡಿ ವಿಕೆಟ್ ಬೀಳುತ್ತೆ ಅಂತ. ಹೋಗಿ ಜಾಗಕ್ಕೆ ಹೋಗಿ ಬಂದಮೇಲೆ ಫೈನಲಿ ವಿ ಗಾಟ್ ಅ ವಿಕೆಟ್. ವಿ ಆರ್ ದ ಲಕ್ಕಿ ಚಾಂಪ್ ಆಫ್ ದ ಮ್ಯಾಚ್. ಎಷ್ಟೋ ಸತಿ ಹೇಳ್ತಾರೆ ನಾನು ಲಕ್ಕಿ ಹ್ಯಾಂಡ್ ಅಂತ. ದಿಸ್ ಈಸ್ ಫಾರ್ ಅ ರೀಸನ್. Emotional damage. ಸೊ ಸ್ಕೋರ್ ಬಂದು 145. ಇನ್ನೆಷ್ಟು ಬೇಕಾ? ಮ್ಯಾಚಲ್ಲಿ 35. ಓಕೆಣ. ಎಷ್ಟು ಅಟ್ಲೀಸ್ಟ್ ಆಯಿತು, ವಿಡಿಯೋದಲ್ಲಿ ಕಾಣಿಸ್ಬೇಡ. ಎಷ್ಟು ಹೇಳು ಗಾಯ್ಸ್? 181 minus 145 30 ಸಮಥಿಂಗ್ ಅಷ್ಟೇ. 36 or 37 ಎಷ್ಟೋ ರಿಕ್ವೈರ್ಡ್ ಇದೆ. ಇನ್ನೂ 3 ವಿಕೆಟ್ಸ್ ಬೇಕಾಗಿದೆ. ಅಬ್ವಿಯಸ್ಲಿ ವಿ ಆರ್ ವೀಕ್ ಇನ್ ಬ್ಯಾಟ್. ಅಲ್ಲಿನೂ ನಂದು ವಿ ಆರ್ ವೀಕ್ ಇನ್ ಬ್ಯಾಟ್. ಗೈಸ್ ಫೈನಲಿ ವಿ ಮೇಡ್ ದ ಸೇಮ್ ಥಿಂಗ್. ಮತ್ತೆ ಡೈರೆಕ್ಷನ್ ಅಲ್ಲಿ ಕೂತಿದ್ದವರು ಇಲ್ಲಿಗೆ ಬಂದಾಗ ಇಲ್ಲಿ ಸೈಡ್ ಸ್ಪಿನ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಕೂತಿದ್ದವರು ಇಲ್ಲಿ ಬಂದಾಗ ವಿಕೆಟ್ ಸಿಕ್ತು. ಇಲ್ಲಿ ಕೂಡ ಅಷ್ಟೇ, ಸೆಕೆಂಡ್ ಟೈಮ್ ಕೂಡ ಅಷ್ಟೇ ಸಿಕ್ತು. ಆಗ ಜಸ್ಟ್ ಹೇಳ್ಬಿಟ್ಟು ಬಂದೆ ಅವನಿಗೆ ಬಾ ವಾಪಸ್ ಅಲ್ಲಿಗೆ ಹೋಗೋದ ಅಂತ. ದಿಸ್ ಈಸ್ ಕಾಲ್ಡ್ ದ ಲಕ್ಕಿ ಚಾಂಪ್. ಸೊ ಗೈಸ್ ಆ್ಯಕ್ಚುಲಿ ಇನ್ನು 8 ರನ್ ಬೇಕಿದೆ. ಸ್ಕೋರ್ ಬಂದು 173. ಇನ್ನು 2 ವಿಕೆಟ್ಸ್ ಬೇಕಾಗಿದೆ ಅಷ್ಟೇ. ಸೊ ಆ್ಯಕ್ಚುಲಿ ಫಾರ್ ಮೋರ್ ಅಪ್ಡೇಟ್ಸ್ ಇನ್ 5 runs ಬೇಕಿದೆ. ಸೇಮ್ 2 ವಿಕೆಟ್ಸ್ ಇನ್ ಹ್ಯಾಂಡ್. ಸೊ ಗೈಸ್ ಇನ್ 4 runs ಬೇಕಿದೆ. ಜಸ್ಟ್ 1 ವಿಕೆಟ್ ಇನ್ ಹ್ಯಾಂಡ್. ಹಿಂದೆ ಬನ್ನಿ. Come on, here boys. Thank you so much. ಏನಾದ್ರಿ Bro, well played. Come on, congratulations, Abhina, hat trick. Bro, well played. ಇನ್ನ 7 ಓವರ್ ಇತ್ತು. Actually, guys, ಇವರೇ ಲಾಸ್ಟಲ್ಲಿ 2 ವಿಕೆಟ್ಸ್ ತೆಗೆದಿದ್ದು. ಬ್ರೋ, ಎನಿಥಿಂಗ್ ಟು ಸೇ? ನಥಿಂಗ್ ಬ್ರೋ. ಹೆಂಗಿತ್ತು ಬ್ರೋ? ಚೆನ್ನಾಗಿತ್ತು. ಆಲ್ ಥ್ಯಾಂಕ್ಸ್ ಟು ಗಾಡ್. ಯಾವಾಗಪ್ಪ ವಿಕೆಟ್ ಹಾಕೋದು ಮುಗಿತಲ್ಲ ಅನ್ಕೊಂಡೆ. ಸರ್ ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ಸ್ ಬ್ರೋ, ಕಂಗ್ರ್ಯಾಚುಲೇಷನ್ಸ್. Well played. Well played. Well played. Well played. Well played.
ವೆಲ್ ಪ್ಲೇಡ್. ಬ್ರೋ ಫೈನಲ್ ಮ್ಯಾಚ್ ಪರ್ಫಾರ್ಮ್ ವಾಟ್ ಹ್ಯಾಪನಿಂಗ್? ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್. ಎಲ್ಲ ನೋಡಿದ್ದೀರಿ, ಚೆನ್ನಾಗಿ ಆಗಿದೆ. ಹಾಂ, ಲಾಸ್ಟ್ ಮೂಮೆಂಟ್ ನಥಿಂಗ್. ಇಟ್ ಹ್ಯಾಸ್ ಬೀನ್ ಅ ಹೀರೋ ಗೇಮ್. ಇಟ್ಸ್ ಆಲ್ ಮ್ಯಾಟರ್. ಬ್ರೋ ಒಂದು ನಿಮಿಷ ಇಂಪಾರ್ಟೆಂಟ್. ಇರಿ, ಫೈನಲ್ ಮ್ಯಾಚ್ ಪರ್ಫಾರ್ಮ್ ವಾಟ್ ಹ್ಯಾಪನಿಂಗ್? Nothing happening. ಅಣ್ಣ ಫೈನಲ್ ಮ್ಯಾಚ್ ಕ್ಯಾಪ್ಟನ್ ಪರ್ಫಾರ್ಮ್ ವಾಟ್ ಹ್ಯಾಪನಿಂಗ್? ಫೋನ್ ಕೊಡು. ಫೈನಲ್ ಮ್ಯಾಚ್ ಸಬ್ಸ್ಟಿಟ್ಯೂಟ್ ಫೀಲ್ಡರ್ ವಾಟ್ ಹ್ಯಾಪನಿಂಗ್? ಯಾ ಸರ್ ಫೈನಲ್ ಮ್ಯಾಚ್ ಪರ್ಫಾರ್ಮ್ ವಾಟ್ ಹ್ಯಾಪನಿಂಗ್? ಸರ್ ಬ್ರೋ ಫೈನಲ್ ಮ್ಯಾಚ್ ಪರ್ಫಾರ್ಮ್ ವಾಟ್ ಹ್ಯಾಪನಿಂಗ್? ವಾಟ್ ಹ್ಯಾಪನಿಂಗ್? ನಥಿಂಗ್ ಹ್ಯಾಪನಿಂಗ್. ಆಲ್ ಖುಷ್. ಪಾಪ ಏನು ಕ್ರೂಷಿಯಲ್ ಆಗಿತ್ತು ಗೊತ್ತಾ ಮ್ಯಾಚು. ಆ ಕಡೆ ಹೋಗೋಣ, ಈ ಕಡೆ ಬರೋಣ. ನಾವು ದಿಕ್ ಚೇಂಜ್ ಮಾಡಿದ್ದು ಅದೊಂದು ಪ್ಲಸ್ ಪಾಯಿಂಟ್. ಬೇಕಿದು, ಆ್ಯಕ್ಚುಲಿ ಬೇಕಿತ್ತಿದು. ಇಷ್ಟು ದಿನ ಟಿ ವಿಲಿ ಎಂಜಾಯ್ ಮಾಡುವೆ ಬಾಯ್ಸ್. ರಿಯಲ್ ಆಗಿ ಎಂಜಾಯ್ ಮಾಡೋದಿದೆಯಲ್ಲ, ಆ ವೈಬೇ ಬೇರೆ. ಅಯ್ಯಪ್ಪ, ಟೀಮ್ ಒನ್ ಅಲ್ಲದೆ ಇದ್ರೂ ಎಷ್ಟು ಖುಷಿ ಗೊತ್ತಾ. ಈ ಥರ ಮ್ಯಾಚಸ್ಗಳನ್ನ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಅದಕ್ಕೆ ನಾನು ನಿಮ್ಗೆಲ್ಲರಿಗೂ ಹೇಳೋದು ಒಂದು ಮಾತು, ಸ್ಪೋರ್ಟ್ಸು ಅಂತ ಬಂದಾಗ, ಯಾವುದೇ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ, ಫ್ಯೂಚರ್ ಜನ್ರೇಷನ್ ಆ್ಯಂಡ್ ಪ್ರೆಸೆಂಟ್ ಚಿಕ್ಕ ಮಕ್ಕಳುಗಳಿಗೆ ಏಜ್ ಫ್ಯಾಕ್ಟರ್ಸ್ ಅಂತಿರಲ್ಲ. ಚಿಕ್ಕ ವಯಸ್ಸಿಂದನೇ ಸೇರಿಸಿ ಬೆಸ್ಟ್ ಆ್ಯಂಡ್ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ಬೋದು. ನಮ್ಮ ಥರ ಬೆಳೆದು ಗಡವರಾದಮೇಲೆ ಏನು ಅಷ್ಟು ಆ್ಯಕ್ಟಿವಿಟೀಸ್ಗಳಲ್ಲಿ ಗೆಲ್ಲೋದು ತುಂಬ ಕಷ್ಟ. ಗ್ರೇಟ್ ಗ್ರೋತ್. ಅಲ್ಟಿಮೇಟ್. ತುಂಬಾ ಚೆನ್ನಾಗಿದೆ. ಅದನ್ನ ಹೇಳ್ತಾ ಇದ್ದೆ, ಒಂದ್ ಕಡೆ ಸುಮ್ಮನೆ ಅವ್ನು ಇದೇ ಇರ್ತಾನೆ ತಗೋರು ಕಂಟಿನ್ಯೂಸ್ ಈ ಕಡೆ ಏನಿಲ್ಲ ನಿಮ್ ಬಗ್ಗೆ ಅದಲ್ಲ, ಇವ್ರದ್ದು ಮೇನ್ ಟರ್ನಿಂಗ್ ಪಾಯಿಂಟ್ ಅಪ್ಪ, ರಿವರ್ಸ್ ಸ್ವೀಪ್. ಸೀಸನ್ ಪೂರ್ತಿ ನಾನು ಹೊಡಿಬಾರ್ದು ಏನಕ್ಕೆ ಅವ್ನು ಹಂಗ ಆಡ ಅಂತಾನೆ ಗೊತ್ತಿಲ್ಲ. ವೇಸ್ಟ್ ಅದು. ಒಬ್ಬನೇ ನಿಂತಿದ್ದ. ಹೈಯೆಸ್ಟ್ ಸ್ಟ್ರೈಕ್ ರೇಟು, ಕೀಪಿಂಗ್ ಮಾಡ್ಕೊಡ್ತೀಯ, ಬೌಲಿಂಗ್ ಮಾಡ್ಕೊಡ್ತೀಯ, ಬ್ಯಾಟಿಂಗ್ ಆಡ್ಕೊಡ್ತೀಯ. ಥ್ಯಾಂಕ್ ಯು. ಉಮೇಶ ಮೋಸ್ಟ್ ಕನ್ಸಿಸ್ಟೆಂಟ್ ಪ್ಲೇಯರ್. ಪ್ರತಿ ಮ್ಯಾಚ್ 30 ಬಾಲ್ ಆಡೋನೆ. ಅದೇ ಹೇಳ್ತಾ ಇಲ್ಲ. ಒಳ್ಳೊಳ್ಳೆ ಕ್ಯಾಚ್ಗಳು. ಗ್ರೇಟ್ ಕಮಿಟ್ಮೆಂಟ್. ಮತ್ತೆ ಬಾಬಾ ಇಲ್ಲ. ಟೋನಿ ವಿಕೆಟ್, ವಿಕ್ಕಿ, ಶರತ್
ಈಗ ಅಭಿಯಾನ ಬಗ್ಗೆ You have led from the front the best way. So ಎಲ್ಲಾರನ್ನು ಸೇರಿಸಿ ಆಡ್ತಿದ್ದಕ್ಕೆ ಫ್ಯಾಂಟಾಸ್ಟಿಕ್ ಕ್ಯಾಪ್ಟನ್. ವೆರಿ ಗುಡ್ ಅಭಿ. ಏನಂದ್ರೆ ಅದು ದೇವ್ರ ಲಕ್ಕಿದೆ ಅಲ್ಲಿ ಲಕ್ಕಿದೆ ಒಂದು ಕೀಳ್ಬೇಡ್ವ ಕ್ಯಾಪ್ಟನ್ ಗೆ ಜೈ ಗುಡ್ ಕ್ಯಾಪ್ಟನ್ ಸಿಗೋಣ. ಏನು ಕನ್ಸಿಕ್ಯೂಟಿವ್ 3 ಇಯರ್ಸ್ ತಗೋ ಈಗ ಲೈಫ್ ಟೈಮ್ ಹೇಳ್ಕೊಂಡ್ ಬಂದೀವಿ ಈಗ. ಅಂದ್ರು ಕ್ಯಾಚು ಕೇಳ್ತಾ ಇದ್ರು ಒಳ್ಳೆ ಕ್ಯಾಚು ಗುರು. ನಾನು ಸೆಲೆಕ್ಟ್ ಆಗ್ಬಿಟ್ರಿ ಅಂತ ಆ ಬಾಲ್ಗಿಂತ ಮುಂಚೆ ನಾನು ಅವರು ಮಾತಾಡ್ಕೊಂಡ್ವಿ ಅಲ್ಲಿ ಹೋಗೋದು ಒಳ್ಳೆ ಕ್ಯಾಚ್ ಅಂತ ಒಳ್ಳೆ ಕ್ಯಾಚ್ ಪ್ರಾಕ್ಟೀಸ್ ಅಲ್ಲೇ ಇಲ್ಲ ಏನ್ರಿ ಏನದು ವೈಡ್ ಬಾಲ್ ಹಾಕಿ ವಿಕೆಟ್ ಎತ್ಬಿಟ್ರಲ್ಲ ಅವನು ಹೋಗಕ್ಕೆ ರೆಡಿ ಇಲ್ಲ ಶೆಟ್ಟಿ. ಈ ಕಡೆ ಎಲ್ಲರೂ ಏನಾದ್ರು ಒಂದು ಹೇಳಲೇಬೇಕು ಹೆಂಗ ಅಣ್ಣ ಹೇಳಿ ಅಣ್ಣ ಏನೋ ಒಂದು ಹೇಳಿ ಅಣ್ಣ. ತುಂಬಾ ಖುಷಿ ಆಯ್ತು. ಇವು ನಾನೇ ಮಾತಾಡೋದು ಅಷ್ಟೇ ಅಂತ ಮಾತಾಡಾಯ್ತಲ್ಲ ನೀವೇ ಮಾತಾಡ್ತಾರಲ್ಲ ತುಂಬ ಖುಷಿ ಆಯಿತು ಗೆದ್ದಿದ್ದಕ್ಕೆ. 3 ವರ್ಷ ವಿನ್ನರ್ಸ್ ಆಗಿರೋದಂತೂ ತುಂಬ ನೀವು ಹೇಳಿ ಹಾಗೆಲ್ಲ ಅನ್ಸುತ್ತೆ ಬೇರೆ ಯಾರು ಬೈತಾರೆ. ಉಮಾನು 3 ವರ್ಷದ ಜರ್ನಿ ನಾವಿಬ್ರೆ ಅದು ಟ್ರ್ಯಾಕ್ಟರ್ ಒಂಚೂರು ಈ ಕಡೆ ಬಾ. ನೀ ಮುಂದೆ ಹೋಗ ಉಮೇಶ ಹೊಟ್ಟೆ ಒಳಗೆ ಹೇಳ್ಕೊಳ್ಳೋ. ಬೇಗ ಬೆರಳು ಕಣ ನೀ 3 ತೋರ್ಸೋ ನಾವು 2 ತೋರ್ಸೋ ಹಿಂಗೆ ನಾವು 2 ತೋರಿಸ್ತೀವಿ. ನಾವು ಲಾಸ್ಟ್ ಮ್ಯಾಚ್ ಇಂದಾನು ಸಪೋರ್ಟ್ ಫಸ್ಟ್ ತೆಗೆದ್ಬಿಡ ಆಮೇಲೆ ತೆಗೆದ್ಬಿಡಪ್ಪ ಎಲ್ಲರೂ ತೆಗೆದ್ಬಿಡ. ರೆಡಿನಾ ಬಾ 1 2 3 ಸೆಲೆಬ್ರೇಟ್ ಮಾಡಿ ಇಷ್ಟೇನಾ? ಅದ್ರ ತೆಗಿ 3 ಅಂತ 3 2 1 ಯಾರು ಇದ್ದಾರೆ ಇಟ್ಕೊಳ್ಳಿ. ಜೈ 3 ನಾವು 2 ಓಟ್ ಹಾಕಿಸ್ಕೊಳ್ಳಿ. ನಾವು ನಂಬರ್ 1 ಒಂದು ವಿಡಿಯೋ ಮಾಡಪ್ಪ ಜೋರಾಗಿ ಒಂದು ಕಿಚನ ವಿಡಿಯೋ ರನ್ನಿಂಗ್ ಅಲ್ಲೇ ಇದೆ. ರೆಕಾರ್ಡ್ ಮಾಡಬೇಕು ಬಿದ್ದಿದ್ದು ಆ್ಯಕ್ಚುಲಿ ಪಾರ್ಟಿ ಗೀಟಿ ಎಲ್ಲ ಮುಗಿಸ್ಕೊಂಡು ಇವಾಗ ಟೈಮ್ ಬಂದು 10:30. ಇವಾಗ ಮನೆ ಹತ್ರ ರೀಚ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಡೇ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್, ಬಾಯ್. ಗುಡ್ ನೈಟ್, ಹ್ಯಾವ್ ಅ ನೈಸ್ ಡೇ.